ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಹೇಳಿ ಸರ್. ಸರ್ ನಮಸ್ತೆ. ಹಾಂ ನಮಸ್ತೆ ಹೇಳಿ. ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಅಂತ. ಹೌದು ರೀ. ಏನೈತೆ ರೀ ಮಾಡಲ್ಲು? 2007 ರೀ. 2007 ಮಾಡಲ್ ಐತ್ರಿ? ಹಾಂ 2007 ಮಾಡಲ್. ಓಕೆ. ಓನರ್ ಎಷ್ಟಾಗಿದ್ರೆ ಗಾಡಿಗೆ ತಾವು? 8 ರೀ. ಗಾಡಿ ಯಾರು ತೊಗೊಂತಾರೆ ಅವರು ಕರೆಕ್ಟ್ 9 ಓನರ್ ಆಗ್ತಾರೆ ರೀ. ಹ್ಞೂ ರೀ. ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ಸರ್ ಕಿಲೋಮೀಟ್ರ್ ಓಡಿರೋದು? 1,20,000 ಚಿಲ್ಡ್ರನ್ ನೋಡೈತೆ ರೀ. ಓಕೆ. ಮೀಟ್ರ್ ಚಲ್ತಿನ ಐತ್ರಿ ರನ್ನಿಂಗ್ ಮೀಟ್ರು? ಹಾಂ ರನ್ನಿಂಗ್ ಐತೆ ರೀ. ಟೈರ್ ಕಂಡೀಷನ್ ಯಾವ ಥರ ಐತ್ರಿ ಸರ್? ಮುಂದ್ಗಡೆದು ಹಿಂದ್ಗಡೆದು ಸ್ಟೆಪ್ನಿ 5 ಟೈರು? ಸ್ಟೆಪ್ನಿ ಮುಂದ್ಗಡೆ ಹಿಂದ್ಗಡೆ ಎಲ್ಲ ಸೇರಿ ಒಂದು 60% ಮೇಲೆ ಇದಾವೆ ರೀ. 5 ಟೈರ್. ಹಾಂ ಹಾಂ. ಗಾಡಿ ಇಂಜನ್ ಕಂಡೀಷನ್ನು ಗಾಡಿ ಬಾಡಿ ಏನಪ್ಪಲ್ಲ ಅದು ಕೂಡ ಯಾವ ಥರ ಇಟ್ಟಿದ್ದೀರಾ? ಇಂಜನ್ ಕಂಡೀಷನ್ ಮೈಲೇಜ್ ಚೆನ್ನಾಗಿದೆ. ಆಮೇಲೆ ಟಿಂಕ್ರಿಂಗ್ ಏನಲ್ಲ, ಹ್ಞೂ. ಗುಡ್ ಕಂಡೀಷನಲ್ಲಿದೆ. ಓಕೆ ರೀ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓರಿಜಿನಲ್ ಜಂಪು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ ಸರ್, ಅವು ಯಾವಿಲ್ಲ. ಓಕೆ. ಗಾಡಿಗೆ ಏನು ಸರ್ ಕಂಪ್ನಿ ಪೇಂಟ್ ಏನೈತೆ ಅದೇ ಐತ್ರಿ? ಏನು ಪೇಂಟ್ ಮಾಡಿರಿ? ಕಂಪ್ನಿ ಪೇಂಟ್ ಮೇಲೆ ಐತೆ ರೀ. ಸ್ವಲ್ಪ ಟಚ್ ಅಪ್ ಅಲ್ಲೇ ಇದು ಸ್ವಲ್ಪ ಪಾಸಿಂಗ್ ಟೈಮ್ನಾಗ ಟಚ್ ಅಪ್ ಮಾಡಿಸಿದ್ವಿ ಅಷ್ಟೇ. ಟಚ್ ಅಪ್ ಆದಲ್ಲೆಲ್ಲ ಇದು ಮಾಡಿಸಿದ್ರಾ? ಪಾಲಿಶ್ ಮಾಡಿಸಿದ್ರಿ? ಹಾಂ ಶೋರೂಮ್ ಪೇಂಟಲ್ಲೇ ಇದೆ. ಓಕೆ ರೀ ಸರ್. 5 ಸೀಟ್ರ್ ವೆಹಿಕಲ್ ಐತ್ರಿ? 7+1 8 ಸೀಟ್ರ್ ಐತ್ರಿ? 5 ಸೀಟ್ರ್ 5 ಸೀಟ್ರ್ ಕಾರ್ಬೆಟ್ ಇಂಜನ್. ಕಾರ್ಬೆಟ್ರ್ ಇಂಜಿನ್ ಐತ್ರಿ ಇದು? ಹಾಂ ಕಾರ್ಬೆಟ್ ಇಂಜನ್ ಐತೆ. ಓಕೆ. LPG ಏನಾರ ಹಾಕ್ಸಿದ್ರಾ ಏನು ಪ್ಯೂರ್ ಪೆಟ್ರೋಲ್ ಮಾತ್ರನಾ? LPG ಇದೆ. LPG ಪೆಟ್ರೋಲ್ ತಪ್ಪಿಸಿದ್ದೀವಿ. ಬರೀ LPG ಇದು ಅಪ್ರೂವಲ್ ಐತೆ. LPGಲೇ ಹೊಡಿತಾ ಇದ್ದೀವಿ. ಹೌದ್ರಾ? ಹಾಂ ಸರ್. ಓಕೆ ರೀ ಸರ್. ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಅಂತ ಹಾಕ್ಸಿರಿ, ಸೀಟ್ ಕುಷನ್ ಆಗಿರ್ಬೋದು, ಗ್ಲಾಸಸ್ಸು ಕ್ರ್ಯಾಸಸ್ಸು ಈ ಥರ ಏನು ಆಗಿಲ್ಲ ರೀ ಪ್ರಾಬ್ಲಮ್ಮು? ಪ್ರಾಬ್ಲಮ್ ಏನಿಲ್ಲ ರೀ. ಮ್ಯೂಸಿಕ್ ಸಿಸ್ಟಮ್ ಸಾದಾ ಐತೆ. ಸಾದಾ ಆನ್ ಕೊಡಿಸಿರಿ? ಇದೆ. ಹಾಂ ಅದು ಆನ್ ಇದೆ, ಸಾದಾ ಐತೆ. ಸಾದಾ ಇದ್ದರೂ ಕೂಡ ಆನ್ದಾಗೆ ಐತ್ರಿ? ಹಾಂ ಆನ್ ಐತೆ. ಓಕೆ. ಕ್ಯಾರಿಯರು, ಬಂಪರು, ಫಿಟ್ನೆಸ್ಸು? ಕ್ಯಾರಿಯರು ಹೊಸದು ಹಾಕಿಸಿದ್ದೇವೆ ರೀ. ಇದು ಸಿಲ್ವರ್. ಹಾಂ ರೀ. ಬಂಪರ್ ಶೋರೂಮ್ನಿಂದ ಬರುತ್ತಲ್ಲ ಬ್ಲ್ಯಾಕ್ ಪೈಪ್, ಹ್ಞೂ. ಅದೇ ರೀ ಬಂಪರ್ ಮುಂದೆ ಫ್ರಂಟ್. ಓಕೆ ರೀ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸ್ ಕೊಡ್ತಾ ತನಕ ರನ್ನಿಂಗ್ ಇಟ್ಟಿದ್ದೀರಾ ಗಾಡಿಗೆ? ಈ FC 2027 5ನೇ ತಿಂಗಳ ಮಟ್ಟ ಇದೆ. 2027. ಓಕೆ. ಇನ್ಸೂರೆನ್ಸ್ ಬಂದ್ಬಿಟ್ಟು ಡಿಸೆಂಬರ್ 25 ಮಟ್ಟ ಇದೆ. ಡಿಸೆಂಬರ್ 25 ತನಕ ಐತ್ರಿ ಸರ್? ನೆಕ್ಸ್ಟ್ ಮಂತ್ ಬರೋದು ಡಿಸೆಂಬರ್? ಇನ್ನೂ 1 ತಿಂಗಳು ಐತೆ. ಹಾಂ ಇನ್ನೂ 1 ತಿಂಗಳು ಐತೆ. ಓಕೆ. 1 ತಿಂಗಳು ಅನ್ಕೋಬೋದು ಇನ್ಸೂರೆನ್ಸು? ಹಾಂ ರೀ. ಓಕೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ವೆಹಿಕಲ್ಗೆ ಪ್ರೈಸು? ಸರ್ ನಾವು ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. 1,20,000 ಹೇಳ್ತಾ ಇದ್ದೇವೆ ಸರ್. 1,20,000 ಹೇಳಕತ್ತೀರಿ? ಹಾಂ 1,20,000 ಹೇಳ್ತೀವಿ. ವ್ಯಾಪಾರಕ್ಕೆ ಬಂದರೆ ನಿಮ್ಮ ಕಡೆಯಿಂದ ಒಂದು 5,000 ಇಲ್ಲ 10,000 ಕಮ್ಮಿ ಮಾಡಿ ಕೊಟ್ಟು ಕಳಿಸ್ತೀವಿ. ಗಾಡಿ ಕೊಡ್ಬೇಕಂತೇಳಿ ಹಾಕಿದ್ದೀವಿ. ಓಕೆ ರೀ ಸರ್. ಮಾಡಲ್ ಬಂದುಬಿಟ್ಟು 2007 ಮಾಡಲ್ ಐತ್ರಿ ಸರ್. ಓನರ್ ಕೂಡ 8 ಆಗಿದ್ರೆ ಗಾಡಿ ಯಾರು ತೊಗೊಂತಾರೆ ಅವರು 9 ಓನರ್ ಆಗ್ತಾರೆ ರೀ. ಹೌದು. ಗುಡ್ ಕಂಡೀಷನಲ್ಲಿದೆ ಗಾಡಿ. ತಾವು ರೇಟ್ ಹೇಳಕತ್ತಿದ್ದು 1,20,000 ಹೇಳಕತ್ತೀರ. ನಮ್ಮ ಕಡೆಯಿಂದ ಬಂದ್ರೆ ಒಂದು 10,000 ರೂಪಾಯಿ ನೆಗೆಶ್ವಲ್ ಮಾಡಿದ್ರು ಕೂಡ 1,10,000 ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ರೆಡಿ ಇದಾವೆ. ಕೊಡ್ಬೇಕಂತಾನೆ ಆ ರೇಟ್ ಫೈನಲ್ ಹೇಳಿದ್ವಿ. ಓಕೆ ಸರ್. ಇದು ಗಾಡಿ ಇರೋಂಥ ಲೊಕೇಶನ್ನು? ಲೊಕೇಶನ್ ರಾಣೆಬೆನ್ನೂರು ಸರ್. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು. ರಾಣೆಬೆನ್ನೂರು ಟೌನ್ ರೀ? ಹಳ್ಳಿ ವಿಲೇಜ್ 8 ಕಿಲೋಮೀಟರ್. ರಾಣೆಬೆನ್ನೂರು ಬಂದರೆ ಸಾಕು. ರಾಣೆಬೆನ್ನೂರಲ್ಲೇ ಇರುತ್ತೆ. ಓಕೆ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಇದೇ ನಂಬರ್ ರೀ ಕಾಂಟ್ಯಾಕ್ಟ್ ನಂಬರ್. ಓಕೆ. ಅಪ್ಡೇಟ್ ಮಾಡಿರ್ತೀವಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್ ಆಯ್ತು ಬರಲಿ. ನಿಮ್ಮ ಕಡೆಯಿಂದ ಬಂದರೆ ನೋಡೋಣ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ.